श्री शेषदासार्य गुरुभ्यो नमः। कांताय कल्याण गुणैकधाम्ये नवद्योनाथं प्रतिमं प्रभाय नारायणाय अखिलकारणाय श्री प्राणनाथाय नमस्करोमि। हरि ओम्। ಮಹಾಮಹಿಮರು ದೇವರ ದರ್ಶನವನ್ನು ಮಾಡಿದಂತಹ ತತ್ವಜ್ಞಾನಿಗಳು ಶೇಷದಾಸರ ಈ ಒಂದು ಆರಾಧನೆಯ ಒಂದು ಪರಮ ಪವಿತ್ರ ಕಾಲದಲ್ಲಿ ಒಂದು ವಚನ ಪುಷ್ಪವನ್ನು ಅವರ ಅಂತರ್ಯಾಮಿಯಾದ ದೇವರ ಚರಣಕ್ಕೆ ಸಮರ್ಪಣೆ ಮಾಡುವ ಒಂದು ಯೋಗ ನಮಗೆ. ಅವರ ಅನುಗ್ರಹದಿಂದಲೇ ಒಂದು ಪ್ರತಿ ವರ್ಷವೂ ಕೂಡ ಈ ಒಂದು ವಾಂಗ್ಮಯ ಸೇವೆಯನ್ನು ಯಥಾಶಕ್ತಿಯಾಗಿ ನಡೆಸುವಂತಹ ಒಂದು ಭಾಗ್ಯ ನಮ್ಮದಾಗಿದೆ. ಆಚಾರ್ಯರು ಅರ್ಥಾತ್ ಅವರ ಬಗ್ಗೆ ಹೇಳುವಾಗ ತ್ರಿವಿಕ್ರಮ ಪಂಡಿತಾಚಾರ್ಯರು ತ್ರೈಲೋಕ್ಯಾಚಾರ್ಯ ಪಾದ ಉಜ್ವಲ ಜಲಜ ಪ್ರಸತ್ ಪಾಂಸಮಃ ಅಸ್ಮಾನ್ ಪುನಂತು ಅಂದರೆ ತ್ರೈಲೋಕ್ಯಾಚಾರ್ಯರಾಗಿರುವ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಚರಣ ಧೂಳಿ ಪಾಂಸವ ಧೂಳೀಕರಣಗಳು ಅಸ್ಮಾನ್ ಪುನಂತು ನಮ್ಮನ್ನು ಪುನೀತರನ್ನಾಗಿ ಮಾಡಲಿ. ನಾವೆಷ್ಟೋ ಭಕ್ತಿಯಿಂದ ಗೌರವದಿಂದ ಹೇಳಿದರು. ಆಚಾರ್ಯರು ನಮ್ಮನ್ನು ಪುನೀತರನ್ನಾಗಿ ಮಾಡಲಿ ಅಂತ ಹೇಳಿದೆ. ಆಚಾರ್ಯರ ಚರಣ ಧೂಳೀಕರಣ ನಮ್ಮನ್ನು ಪುನೀತರನ್ನಾಗಿ ಮಾಡಲಿ ಅಂತ ಹೇಳುವ ಶೈಲಿಯಿಂದಲೇ ಆಚಾರ್ಯರು ಅವರು ಲೋಕೋತ್ತರ ಗುರುಗಳು, ಉನ್ನತವಾದ ಮಹಾಮಹಿಮೆಯುಳ್ಳವರು, ಉನ್ನತ ಪುರುಷರವರು ಅಂತ ಇದರಿಂದಲೇ ನಮಗೆ ಜೀವೋತ್ತಮರು ಎಂಬ ಭಾವ ಇದರಿಂದ ವ್ಯಕ್ತ ಆಗ್ತದೆ. ಆಚಾರ್ಯರು ಅವರು ಯಾವ ಕ್ಷೇತ್ರಕ್ಕೆ ಹೋದರೂ ಕೂಡ ವೇದಗಳನ್ನು ಪ್ರವಚನ ಮಾಡುವಂಥ ಒಂದು ಪರಂಪರೆ. ಸುಭದ್ರ ವಿಜಯದಲ್ಲಿ ಅದರಲ್ಲಿ ಹೇಳುವಾಗ ಪ್ರಾಯ ಹೆಚ್ಚು ಇತರೆಯ ಉಪನಿಷತ್ತಿನ ಚಿಂತನೆಯನ್ನು ಆಚಾರ್ಯರು ನಡೆಸಿದ್ದಾರೆ. ಷಷ್ಠ ಸರ್ಗದಲ್ಲಿ 6ನೇ ಸರ್ಗದಲ್ಲಿ ಆ ಉಪನಿಷತ್ತಿನ ಒಂದು ಅದನ್ನೇ ಆರಂಭ ಮಾಡಿದ್ದಾರೆ. ಐತರೇಯ ಮಧ್ಯ ಕಿಂಚನ ಸೂಕ್ತಂ ಸೂಚಯನ್ ಸದಸಿ ತತ್ರ ಗರಿಷ್ಠಃ ಶ್ರೋತುಮಿಚ್ಛತಿ ಸಭಾ ಭಗವದ್ಭ್ಯಃ ಸೂಕ್ತಭಾವಮಿತಿ ತಾವದುವಾಚ ಅಂತ ಐತರೇಯ ಒಂದು ಶಾಖೆಯಲ್ಲಿ ಬರುವ ಒಂದು ಸೂಕ್ತದ ಅರ್ಥವನ್ನು ಆಚಾರ್ಯರು ಅಲ್ಲಿ ಪ್ರವಚನ ಮಾಡಿದರು ಅಂತ ಹೇಳಿ. ಇನ್ನೊಂದು ಕಡೆಯಲ್ಲಿ ಇತರಾ ಸುತ ಶಾಖಾ ಅರ್ಥಮಗ್ರ್ಯಂ ಅಶೃಣೋತ್ ಪುರುಸಂಖ್ಯಾತ್. ಇದೇ ಐತರೆಯ ಉಪನಿಷತ್ತಿನ ಭಾವವನ್ನು ಪುರುಸಂಖ್ಯಾತ್, ಪುರು ಅಂದರೆ ಪೂರ್ಣ, ಸಂಖ್ಯಾ ಅಂದರೆ ಗಂಟೆ, ಪುರುಸಂಖ್ಯಾ ಅಂದರೆ ಪೂರ್ಣ ಪ್ರಜ್ಞರು. ನಾರಾಯಣ ಪಂಡಿತಾಚಾರ್ಯರು
ಪೂರ್ಣಪ್ರಜ್ಞಾ ಅಂತ ಹೇಳುವ ಒಂದು ಅದನ್ನು ಸೂಚನೆ ಮಾಡುವ ಅಸಂಖ್ಯ ಅನೇಕ ನಾಮಗಳನ್ನು ಶ್ರೀಮದ್ ವಿಜಯದಲ್ಲಿ ಹೇಳ್ತಾರೆ. ಇದೇ ಅರ್ಥದಲ್ಲಿ ಬರುವ ಇನ್ನೊಂದು ಹೆಸರು ದಶಪ್ರಮತಿ. ದಶ ಅಂದರೆ ಪೂರ್ಣ, ಪ್ರಮತಿ ಅಂದರೆ ಪ್ರಜ್ಞೆ. ಹಾಗೆ ಇತರಾಸುತ ಶಾಖಾ ಅರ್ಥಮಗ್ರ್ಯಂ ಅರ್ಥಂ ಅಗ್ರ್ಯಂ ಅಗ್ರ್ಯಂ ಅರ್ಥಂ ಅಶೃಣೋತ್ ಪುರುಸಂಖ್ಯಾತ್. ಪೂರ್ಣಪ್ರಜ್ಞಾಚಾರ್ಯರಿಂದ ಶ್ರೇಷ್ಠವಾದ ಅರ್ಥಗಳನ್ನು ಯಾರು ಸತ್ಯತೀರ್ಥ ಅದನ್ನು ಅವರು ಶ್ರವಣ ಮಾಡುತ್ತಾರೆ. ಅಂದರೆ ಇತರಾಸುತ ಶಾಖ ಅಂದರೆ ಐತರೆಯ ಶಾಖ. ಎಷ್ಟು ಬಾರಿ ಶ್ರವಣ ಮಾಡಿದ ಭಾಗ ಐತರೆಯ ಉಪನಿಷತ್ತಿನ ಶ್ರವಣವನ್ನು ಅವರು ಶ್ರವಣ ಮಾಡಿದ್ದಾರೆ. ಸತ್ಯತೀರ್ಥರಿಗೆ ಭಂಡಾರಕೇರಿ ಮಠ ಇದೆ. ಆ ಭಂಡಾರಕೇರಿ ಮಠದ ಮೂಲ ಪುರುಷರು ಸತ್ಯತೀರ್ಥ. ಹೀಗೆ ಆಚಾರ್ಯರು ಯಾವುದೇ ವಿದ್ವತ್ ಸಭೆಗಳಿಗೆ ಹೋದಾಗ ಅಲ್ಲಿ ಅವರು ಮಾಡುವ ಪ್ರವಚನ ವೇದ ಪ್ರವಚನ. ಅದನ್ನೇ ಪದ್ಮನಾಭತೀರ್ಥರು ಅದನ್ನೇ ಮುಂದುವರಿಸಿದ್ದರಿಂದ ಪದ್ಮನಾಭತೀರ್ಥರಿಗೂ ಕೂಡ ಏನು ಒಂದು ಪ್ರಸಿದ್ಧಿ ಬಂದುಬಿಟ್ಟಿತ್ತು ಅಂದರೆ ವೇದ ಪ್ರವಚನಾಚಾರ್ಯ ಶಿಷ್ಯೋ ಸಾವಿತಿ ಪೂಜಿತ ಅಂತ ಪದ್ಮನಾಭತೀರ್ಥರನ್ನು ಅಲ್ಲಿ ಹೃದಯ ತುಂಬಿ ವರ್ಣನೆ ಮಾಡಿ ಪದ್ಮನಾಭತೀರ್ಥರ ಬಗ್ಗೆ ಮತ್ತು ವಿಷ್ಣು ತೀರ್ಥರ ಬಗ್ಗೆ ಹಾಗೂ ತ್ರಿವಿಕ್ರಮ ಪಂಡಿತಾಚಾರ್ಯರ ಬಗ್ಗೆ ವಿಪುಲವಾದಂತಹ ಸಂಗತಿಗಳು ಪ್ರಾಯಃ ನಮಗೆ ಸುಮಧ್ವ ವಿಜಯದಲ್ಲಿ ಸಿಗ್ತದೆ. ಪದ್ಮನಾಭತೀರ್ಥರ ಬಗ್ಗೆ ಹೇಳುವಾಗಲಂತೂ ಅವರು ವಿದ್ವತ್ ತಿಮಿಂಗಿಲ ಯುಕ್ತಿ ಪ್ರವಾಹ ಸಂಬ್ರಹ್ಮಾತ್ ಪರಶಾಸ್ತ್ರನಜೈಚರ ವ್ಯಾಖ್ಯಾ ಪ್ರಣಾದ ಮಾತ್ರೇಣ ವೀರಮ್ಮನ್ಯಾ ಸ್ವಮಂಡಲಿ ಹೃದಯ ತುಂಬಿ ಹೀಗೆ ಪದ್ಮನಾಭತೀರ್ಥರನ್ನು ಅವರು ಗೌರವದಿಂದ ನಾರಾಯಣ ಪಂಡಿತಾಚಾರ್ಯರು ಕರೆದದ್ದು ವೇದ ಪ್ರವಚನಾಚಾರ್ಯ ಶಿಷ್ಯರು ನಮ್ಮ ಈ ಊರಿಗೆ ಆಗಮಿಸಿದ್ದಾರೆ ಅಂತ ಹೀಗೆ ಅವರ ಬಗ್ಗೆ ಹೇಳುವಂಥ. ಅಂದರೆ ಪದ್ಮನಾಭತೀರ್ಥರ ಬಗ್ಗೆ ಒಂದು ಎಕ್ಸಾಕ್ಟ್ ವಿಶೇಷಣ ಕೊಡಬೇಕು. ಯಾರು ಬಂದಿದ್ದಾರೆ ಅಂದರೆ ವೇದ ಪ್ರವಚನಾಚಾರ್ಯ ಶಿಷ್ಯರು ಬಂದಿದ್ದಾರೆ. ಅಂದರೆ ವೇದಗಳನ್ನು ಪ್ರವಚನ ಮಾಡುವ ಭಾರತೀಪತಿ ಎನಿಸಿದ ಆಚಾರ್ಯರ ಶಿಷ್ಯರು ಅವರೂ ಕೂಡ ಹೇಗೇನು ಮಾಡ್ತಾರೆ ಅಂದರೆ ವೇದಗಳ ಪ್ರವಚನವನ್ನೇ ಮಾಡುತ್ತಾರೆ ಅಂತ ಈ ರೀತಿಯಾಗಿ ಹೇಳುವಂಥದ್ದು. ಇದನ್ನು ನಾನು ಯಾಕೆ ಹೇಳಿದೆ ಅಂದರೆ ಅಷ್ಟು ಒಂದು ವೇದಗಳ ಪ್ರವಚನವನ್ನು ಮಾಡುವಂತಹ ಆ ಮೂಲಕ ವಿಷ್ಣುವಿನ ಪಾರಮ್ಯವನ್ನು ಪ್ರತಿಪಾದನೆ ಮಾಡುವಂತಹ ದೀಕ್ಷೆ ಅದು ನಮ್ಮ ಆಚಾರ್ಯ. ಹೀಗಿರುವಾಗ ಆಚಾರ್ಯರು ಏನು ಮಾಡಿದ್ದಾರೆ ಅಂದರೆ ಒಂದು ಕಡೆ ವಿದ್ವತ್ ಸಭೆಯಲ್ಲಿ ಪ್ರವಚನ ಮಾಡ್ತಾ ಇದ್ದಾರೆ. ಪ್ರವಚನ ಮಾಡುವಾಗ ಏನಾಯಿತು? ಪ್ರಚುರಾಂತರ ಪ್ರವಚನಂ ಫಣಿರಾಟ್ ಉಪಶುಶ್ರುವಾನ್ ಸಸನಕಾದಿಮುನಿ ಗಗನೆ ಪ್ರದೃಷ್ಟಮಕುರತ್ ಪ್ರಜನೈ ತ್ವರಿತಂ ದಿಲೇನ ರುಚಿರಾಪಪದಂ. ಆಚಾರ್ಯರು ಅಲ್ಲಿಯೂ ಕೂಡ ಪ್ರಚುರಾಂತರ ಪ್ರವಚನಂ ಪ್ರಚುರಾಂತರ ಪ್ರಚುರ ಪೂರ್ಣ ಅಂತರ ಪ್ರಜ್ಞಾ ಪ್ರಚುರಾಂತರ ಅಂದರೆ ಪೂರ್ಣ ಪ್ರಜ್ಞೆ. ಆಗಲೇ ಪುರುಸಂಖ್ಯೆ, ಈಗ ಪ್ರಚುರಾಂತರ ಪ್ರವಚನಂ. ಎಲ್ಲ ಶಿಷ್ಯರೆಲ್ಲ ಆಚಾರ್ಯರ ಪ್ರವಚನವನ್ನು ಶ್ರವಣ ಮಾಡ್ತಾ ಇದ್ದಾರೆ. ಮಾಡುವಾಗ ಪಾಠ ಪ್ರವಚನ ಸಮಾಪ್ತಿಗೊಳಿಸ ಬಂದಿತ್ತು. ಇನ್ನೇನು ಮುಗಿಯಿತು, ಮಂಗಳಾರತಿ ಮಾಡಬೇಕು ಅನ್ನೋದ್ರೊಳಗೆ ಆ ಪರಿಸರದಲ್ಲಿ ಒಂದು ಬೆಳಗಿತು, ಒಂದು ಪ್ರಕಾಶ ಬಂತು. ಏಕದಂ ಒಂದು ಮಿಂಚಿನಂತೆ ಒಂದು ಪ್ರಕಾಶ ಬಂತು.
ಎಲ್ಲಿದು ಪ್ರಕಾಶ ಇದು ಮೇಲೆಯಿಂದ ಬಂದಿತ್ತು. ಏನು ಬಂತು ಮೇಲಿಂದ, ಏನು ಬೆಳಕು ಬಂತು ಅಂತ ಎಲ್ಲ ಶಿಷ್ಯರು ಮೇಲೆ ನೋಡ್ತಾರೆ. ಸದಸದ ಶೇಷದೇವರು ಅವನು ನೋಡ್ಬೋದು, ಅವನ ಪುಚ್ಚ ಬಾಲ ಮಾತ್ರ ಕಾಣುತ್ತೆ. ಅಂದರೆ ಶೇಷದೇವರು ಆ ಸಮಯದಲ್ಲಿ ಆಚಾರ್ಯರ ಪಾಠ ಪ್ರವಚನವನ್ನು ಶ್ರವಣ ಮಾಡಲಿಕ್ಕೆ ಬಂದಿತ್ತು ಶೇಷದೇವರು. ಅದು ಹೇಗೆ ಬಂದಿದ್ರು? ಒಬ್ಬರೇ ಬಂದಿಲ್ಲ. ಸನಕಾದಿ ಮುನಿ, ಸನಕಾದಿಗಳಿಂದ ಸಹಿತರಾಗಿ ಶೇಷದೇವರು ಅಲ್ಲಿಗೆ ಆಗಮಿಸಿದ್ದಾರೆ. ಎಲ್ಲರಿಗೂ ಆಶ್ಚರ್ಯ, ಕುತೂಹಲ, ಆನಂದ. ಯಾಕೆಂದರೆ ಶಾಸ್ತ್ರ ಪ್ರವರ್ತಕರಾಗಿರುವಂತಹ, ಶ್ರವಣ ಮನನ ನಿಧಿಧ್ಯಾಸನಗಳಿಗೆ ಪ್ರತಿನಿಧಿ ಎನಿಸಿರುವಂತಹ, ಮನೋನಿಯಾಮಕರಾಗಿರುವಂತಹ, ಹಿಂದಿನ ಕಲ್ಪದಲ್ಲಿ ಸ್ವತಃ ರುದ್ರದೇವರೇ ಅವರು ಈಗ ಭಗವಂತನ ಸೇವೆಗಾಗಿ ದೇವರ ಶಯ್ಯೆಯಾಗಿ ಇದ್ದವರು ಶೇಷದೇವರು. ಅಂಥವರು ಸನಕಾದಿಗಳಿಂದ ಸಹಿತರಾಗಿ ಆಚಾರ್ಯರ ಪಾಠವನ್ನು ಶ್ರವಣ ಮಾಡಲಿಕ್ಕೆ ಬರ್ತಾರೆ ಅಂತಂದರೆ ಅದು ಆಚಾರ್ಯರ ಮಹಿಮೆ ಎಷ್ಟು ಅದ್ಭುತವಾಗಿರುವಂತಹ. ಆವಾಗ ಅವರು ತಮ್ಮ ಲೋಕಕ್ಕೆ ಹೋಗ್ತಾರೆ. ಶೇಷದೇವರು ತಮ್ಮ ಲೋಕಕ್ಕೆ ಬರ್ತಾರೆ. ಹೋದಾಗ ಅವ್ರ ಹಿಂದಿದ್ದ ಇವರು ಅವ್ರ ಶಿಷ್ಯರೆಲ್ಲ ಬರ್ತಾರೆ, ಸನಕಾದಿಗಳು. ಅವ್ರು ನೋಡಿ, ಸನಕಾದಿಗಳು ಶೇಷದೇವರ ಬಳಿಯಲ್ಲಿ ಅವರಿರ್ತಾರೆ. ಸನಕಾದಿಗಳೇ ಮೊದಲು ಮಹಾಜ್ಞಾನಿ. ಅಂದರೆ ಸ್ವತಃ ಅವರು ನಮ್ಮ ದೇವರ ಮಾನಸಪುತ್ರ ಜಾತ್ಯ ಅವರು ಯತಿಗಳು. ಅಂಥವರು ಶೇಷದೇವರ ಶಿಷ್ಯತ್ವವನ್ನು ಪಡೆದು ಸಾಧನೆ ನಡೆಸ್ತಾ ಇದ್ದಾರೆ. ಅವರು ಕೇಳ್ತಾರೆ, ಸನಕಾದಿಗಳು ಶೇಷದೇವರನ್ನು ಕೇಳ್ತಾರೆ, ನೀವು ಆಚಾರ್ಯರ ಪಾಠ ಪ್ರವಚನವನ್ನು ಶ್ರವಣ ಮಾಡಲಿಕ್ಕೆ, ಅವರ ಪ್ರವಚನವನ್ನು ಕೇಳಲಿಕ್ಕೆ ಹೋಗಿದ್ದೀರಿ, ಏನು ಫಲ? ಆಚಾರ್ಯರ ಶಾಸ್ತ್ರ ಪಾಠ ಪ್ರವಚನಗಳಿಂದ ಫಲ ಏನು? ಅದರಿಂದ ಪ್ರಯೋಜನ ಏನು? ನೋಡಿ, ಫಲಶ್ರುತಿಯನ್ನು ಹೇಳಿಬಿಟ್ರೆ ಎಲ್ಲ ಬರ್ತದೆ. ಫಲಶ್ರುತಿಯನ್ನು ಹೇಳಿದ್ರೆ ಬರ್ತದೆ, ಯಾರು ಬರೋದು? ಕೇವಲ ಶೇಷದಾಸರ ಆರಾಧನೆಯಲ್ಲಿ ಯಾರು ಬರೋದು? ಫಲಶ್ರುತಿ ಏನು? ಫಲಶ್ರುತಿ ಏನು ಅಂತ ಗೊತ್ತಾದರೆ, ಅಂದರೆ ತೀರ್ಥಪ್ರಸಾದ ಇದೆ ಅಂತ ಗೊತ್ತಾದರೆ ನಾಲ್ಕನೇ ಫಲಶ್ರುತಿ ಬೇಕು. ಅದಕ್ಕೆ ಯಾವುದೇ ಸ್ತೋತ್ರ ಮಂತ್ರಗಳಾಗಲಿ ಅಲ್ಲಿ ಫಲಶ್ರುತಿ ಅಂತ ಇರ್ತದೆ. ವಿಷ್ಣು ಸಹಸ್ರನಾಮ ಅಂತೆ, ಆ ವಿಷ್ಣು ಸಹಸ್ರನಾಮಕ್ಕೂ ಫಲಶ್ರುತಿ. ಕೊನೆಗೆ ಯಂತ್ರೋದ್ಧಾರ ಸ್ತೋತ್ರ ಇದೆ, ಅಲ್ಲಿಯೂ ಕೂಡ ವ್ಯಾಸರಾಜರ ಫಲಶ್ರುತಿಯನ್ನು ಮಾಡಿದ್ದಾರೆ. ವಿದ್ಯಾರ್ಥಿ ಲಭತೆ ವಿದ್ಯಾಂ, ಧನಾರ್ಥಿ ಲಭತೆ ಧನಂ. ಇವೆಲ್ಲ ಯಾಕೆ ಮಾಡಿರ್ತಾರೆ ಅಂತಂದರೆ, ಭಗವದ್ ವಿಷಯದಲ್ಲಿ ಏನಾಗಲಿ ರತಿ ಅವರಿಗೆ ಬರಲಿ, ಆಸಕ್ತಿ ಮೂಡಲಿ ಎಂಬ ಕಾರಣದಿಂದ ಮೆಡಿಸಿನ್ ಮಗು ತಗೊಳ್ಬೇಕು ಅಂದರೆ ಮೊದಲು ಅಮ್ಮ ಏನು ಮಾಡ್ತಾಳೆ? ಒಂದು ಅಭಿರುಚಿಯನ್ನು, ಆಸಕ್ತಿಯನ್ನು ಮೂಡಿಸ್ತಾಳೆ. ಏನು, ಮೊದಲು ಒಂದು ಕಲಸಕ್ಕರೆ ಕೊಟ್ಟು, ಕಲಸಕ್ಕರೆಯ ಮೂಲಕ ಏನು ಮಾಡ್ತಾರೆ ಅಂತೇಳಿ ಮೆಡಿಸಿನ್. ಅಂದರೆ ಆ್ಯಕ್ಚುಲಿಯಲ್ಲಿ ಮೆಡಿಸಿನ್ ಇಂಪಾರ್ಟೆಂಟ್, ಅದರ ಜೊತೆಗೆ ಅದು ತಗೊಳ್ಬೇಕು ಎಂಬ ದೃಷ್ಟಿಯಿಂದ ಜೊತೆಗೆ ಹೋಗ್ತದೆ ಕಲಸಕ್ಕರೆ ಹೋಗ್ತದೆ. ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ಜ್ಞಾನಯಜ್ಞ. ಆ ಜ್ಞಾನಯಜ್ಞದಲ್ಲಿ, ಆ ಜ್ಞಾನದಲ್ಲಿ ಆಸಕ್ತಿ ಮೂಡಬೇಕು ಎಂಬ ಭಾವದಿಂದ ಇವೆಲ್ಲ ಇವೆ. ತೀರ್ಥಪ್ರಸಾದಾದಿಗಳು ಅವೆಲ್ಲ ಜೊತೆಗೆ, ಅವೆಲ್ಲ ಕಲ್ಲು ಸಕ್ಕರೆ ಇರುತ್ತೆ. ಕಲ್ಲು ಸಕ್ಕರೆ ಒಳ್ಳೆಯೋ ಅವೆಲ್ಲ ಕಲ್ಲು ಸಕ್ಕರೆ ಇದೆ. ಜ್ಞಾನ ಅನ್ನೋದು ಔಷಧ, ನಮ್ಮ ಭವರೋಗವನ್ನು ನಿವಾರಣೆ ಮಾಡುವ ಒಂದು ಮೆಡಿಸಿನ್ ಅದು. ಆದ್ದರಿಂದ ಪ್ರಯೋಜನ ಏನು? ಆಚಾರ್ಯರ ಶಾಸ್ತ್ರಗಳನ್ನು ಪಾಠ ಪ್ರವಚನ ಮಾಡೋದ್ರಿಂದ ಪ್ರಯೋಜನ ಏನು ಅಂತ ಹೇಳಿದರೆ, ಅದಕ್ಕೆ ಶೇಷದೇವರು ಹೇಳ್ತಾರೆ. ಅದನ್ನೇ ನಾನು ಹೇಳ್ಬಿಟ್ಟಿದಾಗ ಅದನ್ನೇ ಹೇಳಿದ್ದಾರೆ. ಮುಖ್ಯವಾದ ಫಲದ ಜೊತೆಗೆ ಅಮುಖ್ಯವಾದದ್ದು ಕೂಡ ಬಂದ್ಬಿಡ್ತದೆ. ಏನಂದರೆ ತ್ರಿದೇವಾದಿ ಲಭ್ಯಮಪಿ ನಾಸ್ಯ ಫಲಂ ಕಥಿತಂ ಕೃಷೇರಿವ ಫಲಾಲಕುಲಂ ಸ್ವಫಲಂತು ಮುಕ್ತಿಪದಂ ಶುಕಶಾರದಾದಿ ಪರಮಾರ್ಥವಿದಾಂ. ಮುಖ್ಯವಾದ ಫಲ ಏನು ಅಂತಂದರೆ ಮೋಕ್ಷವೇ ಫಲ. ಈಗ ರೈತ ಕೃಷಿಯನ್ನು ಅವಲಂಬಿಸಿರ್ತಾನೆ.
ಅವನಿಗೆ ಮುಖ್ಯವಾದ ಫಲ ಯಾವುದು? ಧಾನ್ಯವೇ ಫಲ. ಕೃಷೇದಿವ ಫಲಾಲಕುಲಂ, ಕೃಷಿ ಅವನಿಗೆ ಧಾನ್ಯವೇ ಮುಖ್ಯ ಫಲ. ಆ ಧಾನ್ಯ ಎಂಬ ಫಲದ ಜೊತೆಗೆ ಏನು ಬರ್ತದೆ? ಅಲ್ಲಿ ಹೊಟ್ಟು ಮೊದಲಾದವುಗಳು ಬರ್ತದೆ, ಅದು ಫಲನೇ. ಆ್ಯಕ್ಚುಲಿ ಅದು ಫಲನೇ. ಧಾನ್ಯ ಎಂಬುದು ಮುಖ್ಯ ಫಲ. ಮುಖ್ಯ ಫಲದ ಜೊತೆಗೆ ಇವುಗಳು ಕೂಡ ಬರ್ತಾವಲ್ಲ, ಅದರಂತೆ ಮೋಕ್ಷ ಅನ್ನೋದು ಮುಖ್ಯ ಫಲ. ಸ್ವಫಲಂತು ಮುಕ್ತಿಪದಂ ಶುಕಶಾರದಾದಿ ಪರಮಾರ್ಥವಿದಾಂ. ಶುಕಾಚಾರ್ಯರು, ಶಾರದೆ ಅಂದರೆ ಸರಸ್ವತಿ, ಇವರೆಲ್ಲರೂ ಕೂಡ ವರ್ಣನೆ ಮಾಡುವಂತಹ ಫಲ ಯಾವುದು? ಮೋಕ್ಷ. ಆ ಮೋಕ್ಷ ಫಲದ ಜೊತೆಗೆ ಇವೆಲ್ಲ ಬರ್ತದೆ. ಯಾವ? ಸ್ವರ್ಗಾದಿಗಳು. ಗೊತ್ತಾಯ್ತಾ? ಸ್ವರ್ಗಾದಿಗಳೇ ಮುಖ್ಯ ಫಲ. ಅದನ್ನು ಸ್ವರ್ಗಾದಿಗಳು ಅವು ಅಮುಖ್ಯವಾದ ಅಪವರ್ಗ ಅರ್ಥಾತ್ ಮೋಕ್ಷ ಅದೇನಿದೆ ಅದು ಮುಖ್ಯ ಫಲ. ಇದು ನಾವು ಅರ್ಥ ಮಾಡ್ಬೇಕು. ಅದರಿಂದ ಶೇಷದೇವರು ಏನು ಹೇಳ್ತಾರೆ ಅಂತಂದರೆ, ಈಗ ಗೊತ್ತಾಯ್ತಲ್ಲ, ಭಾವೇನು ಆಚಾರ್ಯರ ಶಾಸ್ತ್ರ ಶ್ರವಣಗಳಿಂದ, ಅವರ ಶಾಸ್ತ್ರಗಳನ್ನು ಶ್ರವಣ ಮರಣ ಮಾಡೋದರಿಂದ ಫಲ ಏನು ಅಂದರೆ ಮೋಕ್ಷವೇ ಫಲ. ಅಂದರೆ ಭಗವದ ಪರೋಕ್ಷ ಜ್ಞಾನದಿಂದ ಮುಂದಿನ ಏನು ಸಿಗ್ತದೆ? ಮೋಕ್ಷ ಸಿಗ್ತದೆ. ಮೋಕ್ಷ ಅಂದರೆ ಏನದು? ಮೋಕ್ಷ ಸಿಗ್ತದೆ ಅಂತ ಹೇಳಿ ಮೋಕ್ಷ ಪ್ರಾಪ್ತಿ ಆಗ್ತದೆ. ಸರಿ, ಇಷ್ಟೊಂದು ಗೊತ್ತಾಯ್ತು. ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತಂದರೆ ಮೋಕ್ಷ ಅಂದರೆ ಏನು? ಮೋಕ್ಷ ಅಂದರೆ ಗೊತ್ತಾಗ್ತದೆ. ಮೋಕ್ಷ ಅಂದರೆ ಏನು ಅಂದರೆ ಇದು ಅರ್ಥ, ಸಂಸಾರದಿಂದ ಬಿಡುಗಡೆಯನ್ನು ಹೊಂದುವಂತಹದ್ದು, ಅದು ಮೋಕ್ಷ. ಅಂದರೆ ಮೋಕ್ಷ ಅಂದರೆ ಏನು? ಶಾಸ್ತ್ರೀಯ ಅರ್ಥದಲ್ಲಿ ಹೇಳೋದಂದರೆ ಸ್ವರೂಪಾನಂದ ಆವಿರ್ಭಾವ ಅಂತ. ಅದನ್ನು ಮೋಕ್ಷ ಅಂತ ಸ್ವರೂಪ, ಮೋಕ್ಷ ಅಂತ ಹೇಳ್ತಾರೆ. ಅಲ್ಲಿ ಅಂದರೆ ಅದು ಭಗವಂತನನ್ನು, ಆ ಚಿನ್ಮಯನಾದ ದೇವರನ್ನು ನಿತ್ಯ ದರ್ಶನ ಮಾಡಲಿಕ್ಕೆ ಆ ಮೋಕ್ಷ. ಅದು ಸುಖ. ಆ ಸುಖ ಎಲ್ಲಿ ಸಿಗ್ತದೆ? ಏನು ಸುಖವೋ, ಇದೆಂಥ ಸುಖವೋ, ಹರಿಯ ಧ್ಯಾನ ಮಾಡುವವರ ಸಂಘ. ಇನ್ನೊಂದು ಕಡೆ ಹರಿದಾಸರು ತುಂಬ ಸುಂದರವಾಗಿ ಹೇಳಿದ್ದಾರೆ, ಆ ದೇವರು ಹೇಗಿದ್ದಾನೆ? ಇಕೋಹಂಗಿಹಾನ ಅಕೋಹಂಗಿಹಾನ ಪರಬ್ರಹ್ಮ ನಾರಾಯಣ ಹ್ಯಾಂಗಿಹಾನೆಂದರೆ ಅಂತ ಹೇಳಿ ಅವರವರ ಭಾವಕ್ಕೆ ದೇವರು ಏನಾಗ್ತಾನೆ, ಅವರಿಗೆ ತನ್ನ ದರ್ಶನವನ್ನು ಮಾಡಿಸ್ತಾನೆ. ಅಲ್ಲಿ ಮೋಕ್ಷ ಅಂದರೆ ದೇವರ ಸನ್ನಿಧಾನದಲ್ಲಿ ಇರುವಂಥ ನಿತ್ಯ ದೇವರ ದರ್ಶನ. ನಮಗೆ ತಿರುಪತಿಗೆ ಹೋದಾಗ ವೆಂಕಟೇಶ್ವರ ದರ್ಶನ ಆದಾಗ ಎಷ್ಟೋ ಸಂತೋಷ. ಶಿಲೆಯಲ್ಲಿ ಇರುವ ದೇವರು, ಶಿಲಾವತ್ ದೃಶ್ಯತೆ, ಶಿಲೆಯಲ್ಲಿರುವಂತಹ ದೇವರ ದರ್ಶನ ಮಾಡುವಾಗಲೇ ಎಷ್ಟು ಸಂತೋಷ ಆಗಿರುತ್ತೆ, ಒಂಥರ ಖುಷಿ ಆಗ್ತದೆ. ಅಂಥದ್ದು ಸಾಕ್ಷಾತ್ ದೇವರ ದರ್ಶನವನ್ನು ಮಾಡಿದಾಗ ಎಷ್ಟು ಸಂತೋಷ ಆಗ್ತದೆ. ಅದಕ್ಕೆ ಪಾರವೇ ಇಲ್ಲ, ಆ ಸಂತೋಷಕ್ಕೆ ಪಾರವೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಹೇಳುವಾಗ ಹೇಗಿರ್ತಾರೆ ಆ ಮೋಕ್ಷದಲ್ಲಿ? ಆ ಮೋಕ್ಷದಲ್ಲಿ ಚೇತನರಿದ್ದಾರೆ, ಮುಕ್ತ ಚೇತನ, ಮುಕ್ತ ಅವರೆಲ್ಲ ಹೇಗಿರ್ತಾರೆ ಅಂದರೆ ಅವರು ರೂಪ ಬೇಕಾಗ್ತದೆ, ಅವರ ರೂಪ ಸ್ವರೂಪ ಇರ್ತಾರೆ. ಅಂದರೆ ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ಅದನ್ನು ಸೂಚನೆ ಮಾಡಿದ್ದಾರೆ. ಸುಖ ಸಂವಿಧಾತ್ಮಕತೆಯಾ ವಪುಷಾಂ ಸುರಭಿತ್ವಮೇವ ಬಹಿರಂತರಪಿ ಹರಿಧಾಮ್ನಿ ದಂಪತಿ ಗಣಸ್ಯ ತತೋ ನನು ಮಾನ್ಯತೆ ಮುನಿಭಿಃ ಸುರತಂ. ಸುಖ ಸಂವಿಧಾತ್ಮಕತೆಯಾ ವಪುಷಾಂ ಅಂದರೆ ಅಲ್ಲಿರುವಂತಹ ಮುಕ್ತರಿದ್ದಾರೆ, ಮೋಕ್ಷದಲ್ಲಿರುವಂಥ ಚೈತನ್ಯರು, ಅವರ ದೇಹ ಹೇಗಿರುತ್ತೆ? ಸುಖ ಸಂವಿಧಾತ್ಮಕತೆಯ ಸುಖದೇಹ, ಸುಖ ಸ್ವರೂಪಿಗಳವರು, ಮತ್ತು ಸಂವಿತ್ ಅಂದರೆ ಜ್ಞಾನ ಸ್ವರೂಪಿಗಳವರು ಅಂತ ಈ ರೀತಿಯಾಗಿ ಇಷ್ಟು ಹೇಳ್ತಾರೆ.
ಇದರ ಮೇಲೆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಮತ್ತು ಬ್ರಹ್ಮಸೂತ್ರದಲ್ಲಿ ಇದರ ಮೇಲೆ ಒಂದು ವಿಷಯ ಇದೆ. ಏನು ಅವರ ಮುಕ್ತರಿದ್ದಾರೆ, ಆ ಮುಕ್ತರ ದೇಹ ಎಂತಾದ. ಈಗ ಇಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳಿದ ಸುಖ ಸಂವಿಧಾತ್ಮಕತೆಯ ಉಪಪುರುಷ ಅಂದರೆ ಅವರು ಸುಖ ಮತ್ತು ಜ್ಞಾನದ ಸ್ವರೂಪಿಗಳವರು, ಚಿನ್ಮಾತ್ರ ದೇಹ ಅಂತ ಹೇಳಿದಾಗ ಚಿನ್ಮಾತ್ರ ದೇಹಗಳವರು ಅಂತ. ಅಂದರೆ ಮುಕ್ತರಾದ ಮೇಲೆ ಮುಕ್ತರು ಹೇಗಿರ್ತಾರೆ, ಸುಖದ ದೇಹ ಸುಖಾತ್ಮಕ ಮತ್ತೇನು ಜ್ಞಾನಾತ್ಮಕ, ಇಂಥ ದೇಹ ಅಲ್ಲ, ಆ ರೀತಿ ಅವರು ಇರ್ತಾರೆ. ಅದಕ್ಕೆ ಇದರ ಮೇಲೆ ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಚಿನ್ಮಾತ್ರಂ ವಿನಾ ಅನ್ಯೋ ದೇಹ ತೇಷಾಂ ನ ವಿದ್ಯತೆ ಇತಿ ಬಾದರಿ ತತ್ವಪ್ರಕಾಶಕದಲ್ಲಿ ಹೇಳುವಂಥ ಇದಕ್ಕೆ ಸೂತ್ರ ಇದೆ. ಬಾದರಿ ಅಂತ ಅಂದರೆ ಅವರು ವ್ಯಾಸ ಶಿಷ್ಯರ ಗಣದಲ್ಲಿ ಸೇರುವಂಥದ್ದು. ಅವರೇನು ಹೇಳ್ತಾರೆ, ಬಾದರಿ ಅವರ ಅಭಿಪ್ರಾಯ ಏನು ಅಂತಂದರೆ, ಅಭಾವಂ ಸೂತ್ರ ಇದೆ, ಅಭಾವಂ ಬಾದರಿ ಆಹ ಹಿ ಏವಂ ಅಂತ ಸೂತ್ರ. ಏನು ಅಂದರೆ, ಚಿನ್ಮಾತ್ರಂ ವಿನಾ ಅನ್ಯೋ ದೇಹ ತೇಷಾಂ ನ ವಿದ್ಯತೆ. ಇದು ಬಾದರಿಯರ ಮತ. ಚಿನ್ಮಾತ್ರ ಒಂದೇ ಇರ್ತದೆ, ಅಂದರೆ ಚಿನ್ಮಾತ್ರ ದೇಹ, ಚಿನ್ಮಯವಾದ ದೇಹ ಒಂದೇ ಇರ್ತದೆ ಹೊರತು ಅನ್ಯ ದೇಹ ತೇಷಾಂ ನ ವಿದ್ಯತೆ. ಚಿನ್ಮಯವಾದ ದೇಹ ಒಂದೇ ಇರ್ತದೆ. ಸ್ವಲ್ಪ ಶಾಸ್ತ್ರ ಇದೆ, ಈ ಸಮಯದಲ್ಲಿ ತಿಳಿದ್ರೆ ಸ್ವಲ್ಪ ಎಂಜಾಯ್ ಮಾಡ್ಬೋದು. ಶಾಸ್ತ್ರ ಇರೋದರಿಂದ ತಿಳಿದಿದ್ರು ಸ್ವಲ್ಪ ಕಣ್ಣು ಮುಚ್ಚಿದ್ರೆ ಪರವಾಗಿಲ್ಲ, ಶ್ರವಣ ಆಗ್ತದೆ. ಮುಂಜಾನೆಯ ಸಮಯದಲ್ಲಿ ಮತ್ತು ಈ ಸಮಯದಲ್ಲಿ ಶಾಸ್ತ್ರ ಚಿಂತನೆ ಯಥಾಶಕ್ತಿಯಾಗಿ ನಡೆಸೋದು ಶೇಷದಾಸರಿಗೆ ಪ್ರೀತಿಕರವಾದದ್ದು ಅಂತ ನಾವು ಭಾವಿಸ್ತೇವೆ. ಚಿನ್ಮಾತ್ರಂ ವಿನಾ ಅಂತ ಅಂದರೆ ಚಿನ್ಮಯವಾದ ಅದನ್ನು ಬಿಟ್ಟು ಪ್ರಾಕೃತವಾದ ದೇಹ, ಅನ್ಯ ದೇಹ ತೇಷಾಂ ನ ವಿದ್ಯತೆ, ಅನ್ಯವಾದ ದೇಹ ಅವರಿಗೆ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಚಿನ್ಮಾತ್ರ ದೇಹದಿಂದಲೇ ಅವರು ವ್ಯವಹರಿಸೋದು, ಭೋಗಿಸೋದು. ಅಂದರೆ ಪ್ರಾಕೃತವಾದ ಭೌತಿಕವಾದ ಬೇರೆ ಯಾವ ದೇಹಗಳು ಯಾರಿಗಿರೋದಿಲ್ಲ, ಮುಕ್ತರಿಗೆ ಇರೋದಿಲ್ಲ. ನ ತೇಷಾಂ ನ ವಿದ್ಯತೆ ಇತಿ ಬಾದರಿ ಏವಂ ಬಾದರಿ ಸೂತ್ರ. ಈ ರೀತಿಯಾಗಿ ಬಾದರಿ ಆಚಾರ್ಯರು ಇವರು ಆ ರೀತಿಯವರು ತಮ್ಮ ಮತವನ್ನು ಆ ರೀತಿ ಹೇಳ್ತಾರೆ, ಅಭಿಪ್ರಾಯ ಪಡ್ತಾರೆ. ಅದಕ್ಕೆ ಪ್ರಮಾಣ ಏನು? ಪ್ರಮಾಣ ಬೇಕು. ಚಿನ್ಮಾತ್ರ ದೇಹದಿಂದಲೇ ಅವರು ಭೋಗಿಸೋದು, ಪ್ರಾಕೃತವಾದ ದೇಹ ಅವರಿಗಿಲ್ಲ ಅಂತಲಿಕ್ಕೆ ಆಚಾರ್ಯರು ಪ್ರಮಾಣ ಕೊಡ್ತಾರೆ. ಕೌಂಠರವ್ಯ ಶ್ರುತೌ ಆಹ. ಕೌಂಠರವ್ಯ ಅಂತ ಒಂದು ಶ್ರುತಿ, ಅಲ್ಲೇನು ಹೇಳ್ತಾರೆ? ಕೌಂಠರವ್ಯ ಶ್ರುತಿ ಏನು ಹೇಳ್ತದೆ? ಚಿನ್ಮಾತ್ರ ದೇಹದಿಂದಲೇ ಭೋಗಿಸೋದು ಹೊರತು ಪ್ರಾಕೃತ ದೇಹದಿಂದ ಅಲ್ಲ. ಅಂದರೆ ಪ್ರಾಕೃತ ದೇಹ ಅಂದರೆ ಯಾವುದು ಗೊತ್ತೇನು? ಶುದ್ಧ ಸತ್ವಾತ್ಮಕವಾದ ಪ್ರಾಕೃತ. ಶುದ್ಧ ಸತ್ವಾತ್ಮಕವಾದ ಪ್ರಾಕೃತ ದೇಹದಿಂದ ಭೋಗಿಸುವುದಿಲ್ಲ, ಚಿನ್ಮಾತ್ರ ದೇಹದಿಂದಲೇ ಮಾತ್ರ ಭೋಗಿಸುವುದು. ಅದಕ್ಕೆ ಪ್ರಮಾಣ ಏನು? ಇದು ಶ್ರುತಿ, ಕೌಂಠರವ್ಯ ಶ್ರುತಿ. ಅಶರೀರೋ ವಾವತದಾ ಭವತಿ ಅಶರೀರಂ ವಾವಸಂತಂ ನ ಪ್ರಿಯಾ ಪ್ರಿಯೇ ಸ್ಪೃಶತೋ ಯಾಭ್ಯಾಂ ಹಿ ಏಷಃ ಉನ್ಮದ್ಯತೆ ಇತ್ಯೇವಂ ಕೌಂಠರವ್ಯ ಶ್ರುತೌ ಆಹ. ಈ ಆಚಾರ್ಯರು ಇದನ್ನು ಉಲ್ಲೇಖ ಮಾಡಿದ್ದಾರೆ. ಏನಂದರೆ ಪ್ರಾಕೃತವಾದ ದೇಹ ಅಲ್ಲಿ ಇದ್ದರೆ ಏನಾಗ್ತದೆ? ಪ್ರಾಕೃತವಾದ ದೇಹ ಅಕಸ್ಮಾತಲ್ಲಿದ್ದರೆ ಅದು ಸೇಮ್ ಸಂಸಾರಾವಸ್ಥೆಯಂತೆ ಆಗಿಬಿಡ್ತದೆ. ಅಂದರೆ ಪ್ರಾಕೃತವಾದ ಸುಖ ಮತ್ತು ದುಃಖ ಇವುಗಳ ಸ್ಪರ್ಶ
ಮುಕ್ತರಿಗೆ ಮತ್ತು ಇರೋದಿಲ್ಲ. ಅದನ್ನು ಹೇಳ್ತಾರೆ ಪ್ರಿಯ ಪ್ರಿಯ ಅಪ್ರಿಯ ಅಂದರೆ ಸುಖ ಮತ್ತು ದುಃಖ. ಪ್ರಿಯ ಅಂದರೆ ಸುಖ ಅಂತ, ಅಪ್ರಿಯ ಅಂದರೆ ದುಃಖ ಅಂತ. ಅಲ್ಲಿ ಇರೋದಿಲ್ಲ. ಅಕಸ್ಮಾತ್ ಪ್ರಾಕೃತವಾದ ಸುಖ ದುಃಖಗಳ ಸಂಬಂಧ ಅಲ್ಲಿ ಇತ್ತು ಅಂತಾದರೆ ಆವಾಗ ಏನಾಗ್ತದೆ, ಉಚ್ಚ ನೀಚ ಉಚ್ಚ ನೀಚ ಅಂತ ಇಲ್ಲಿ ಹೇಗಿದೆ ಅಲ್ಲ, ಆ ರೀತಿಯ ವಿಕಾರಗಳು ಕೂಡ ಅಲ್ಲೇನಾಗ್ತದೆ ಆಗ್ತಾ ಇರ್ತದೆ. ಆದ್ದರಿಂದ ಪ್ರಾಕೃತವಾದಂತಹ ಶರೀರವೇ ಇಲ್ಲಾದ್ದರಿಂದ ಪ್ರಾಕೃತವಾದ ಸುಖ ದುಃಖಗಳ ವಿಕಾರ ಯಾರಿಗಾಗೋದಿಲ್ಲ, ಮುಕ್ತರಿಗೆ ಆಗೋದಿಲ್ಲ. ಆದ್ದರಿಂದ ಪ್ರಾಕೃತವಾದ ಶುದ್ಧವಾದ ಸತ್ವಾತ್ಮಕ ದೇಹ ಅವರಿಗಿಲ್ಲ, ಕೇವಲ ಚಿನ್ಮಾತ್ರ ದೇಹ ಒಂದೇ ಇದೆ ಅಂತ ಐತಿ ಬಾದರಿ. ಈ ರೀತಿ ಬಾದರಿಯವರು ಈ ರೀತಿ ಹೇಳ್ತಾರೆ. ಇದು ಬಾದರಿ ಅಭಿಪ್ರಾಯ. ಮತ್ತು ಇದರ ಮೇಲೆ ಮತ್ತೊಂದು ಸೂತ್ರ ಏನು, ಜೈಮಿನ್ಯಾಚಾರ್ಯ ಅವರೇನು ಹೇಳ್ತಾರೆ, ಅವರ ಭಾವನೆ ಅದು ವೇದವ್ಯಾಸರ ಸೂತ್ರವೇ. ಭಾವಂ ಜೈಮಿನಿ ವಿಕಲ್ಪಾಂ ನಾನಾತ್. ಜೈಮಿನ್ಯಾಚಾರ್ಯರ ಅಭಿಪ್ರಾಯ ಏನು ಅಂತಂದರೆ ಆಚಾರ್ಯರು ವಿವರಿಸ್ತಾರೆ. ಸವಾಯೇಷ ಏವಂ ವಿತ್ ಪರಂ ಅವಿಪಶ್ಯತಿ ಅವಿಶೃಣೋತಿ ಜ್ಯೋತಿಷೈವ ರೂಪೇಣ ಚಿತಾ ವಾ ಅಚಿತಾ ವಾ ನಿತ್ಯೇನ ವಾ ಅನಿತ್ಯೇನ ವಾ ಅಥ ಆನಂದೀ ಹ್ಯೇವೈಷ ಭವತಿ ನಾನಾನಂದಂ ಕಂಚಿತ್ ಉಪಸ್ಪೃಶತಿ ಇತಿ ಔದ್ಧಾಲಕಾಯ ಶ್ರುತೌ ವಿಕಲ್ಪಾಂ ನಾನಾತ್ ಅನ್ಯದೇಹಸ್ಯಾಪಿ ಭಾವಂ ಜೈಮಿನಿ ಮನ್ಯತೆ. ಹೀಗೆ ಜೈಮಿನ್ಯಾಚಾರ್ಯರು ಅವರೇನು ಹೇಳ್ತಾರೆ ಅಂತಂದರೆ, ಅವರು ಚಿನ್ಮಾತ್ರ ದೇಹ, ಚೈತನ್ಯಾತ್ಮಕವಾದಂತಹ ದೇಹ ಜೊತೆಗೆ ಅಪ್ರಾಕೃತವಾದ ಶುದ್ಧ ಸತ್ವಾತ್ಮಕವಾದ ದೇಹ, ಇವೆರಡರಿಂದಲೂ ಕೂಡ ಏನು ಮಾಡ್ತಾರೆ, ಶುದ್ಧವಾದ ಸತ್ವಾತ್ಮಕ ದೇಹ ಚಿನ್ಮಾತ್ರ ಸ್ವರೂಪ ದೇಹಕ್ಕಿಂತ ಭಿನ್ನವಾಗಿರುವ ಶುದ್ಧ ಸತ್ವಾತ್ಮಕವಾಗಿರುವಂತಹ ಬಾಹ್ಯ ದೇಹ ಇದೆ, ಯಾರಿಗೆ ಮುಕ್ತತೆಗೆ ಇದೆ ಅಂತ ಇವರ ಅಭಿಪ್ರಾಯ. ಯಾರದ್ದು? ಜೈಮಿನ್ಯಾಚಾರ್ಯ. ಈಗ ಮತ್ತೀಗ ವ್ಯತ್ಯಾಸ ಯಾರ್ಯಾರಿಗೆ? ಬಾದರಿಗೆ ಜೈಮಿನ್ಯಾಚಾರ್ಯರಿಗೆ ಒಂದು ಅಭಿಪ್ರಾಯ ವ್ಯತ್ಯಾಸ ಬಂತು. ಅಂದರೆ ಪೂರ್ವಾಚಾರ್ಯರಲ್ಲಿ ಅಭಿಪ್ರಾಯ ವ್ಯತ್ಯಾಸ ಬಂತು. ಅದು ಅವರ ಬಾದರಿಯರ ಅಭಿಪ್ರಾಯ ಏನು? ಚಿನ್ಮಾತ್ರ ದೇಹದಿಂದಲೇ ಭೋಗಾಗಿದೆ. ಇವರದ್ದೇನು? ಶುದ್ಧ ಸತ್ವಾತ್ಮಕ ದೇಹದಿಂದ ಏನು ಭೋಗಾದಿಗಳು ಅಂತ ಜೈಮಿನ್ಯಾಚಾರ್ಯರ ಇದು. ಟೀಕಾಚಾರ್ಯ ಹೇಳಿದ್ದಾರೆ, ಚಿನ್ಮಾತ್ರ ದೇಹಾತಿರಿಕ್ತ ದೇಹೋಪಿ. ಚಿನ್ಮಾತ್ರ ಹೇಳ್ತಾರೆ, ಚಿನ್ಮಾತ್ರ ದೇಹ ಅತಿರಿಕ್ತ ದೇಹೋಪಿ ಮುಕ್ತಾನ ವಿದ್ಯತೆ. ಅಂದರೆ ಅರ್ಥ ಏನು? ಶುದ್ಧ ಸತ್ವಾತ್ಮಕವಾದಂತಹ ದೇಹ ಮುಕ್ತಾನ ವಿದ್ಯತೆ, ಮುಕ್ತರಿಗೆ ಇದೆ ಇತಿ ಶ್ರುತಿ ಉಕ್ತತ್ವಾತ್. ಯಾವ ಶ್ರುತಿ? ಔದ್ಧಾಲಕಾಯನ ಶ್ರುತಿ ಹೇಳಿದ್ದರಿಂದ ಜೈಮಿನ್ಯಾಚಾರ್ಯ ಇತಿ ಮನ್ಯತೆ. ಈ ರೀತಿಯಾಗಿ ಜೈಮಿನ್ಯಾಚಾರ್ಯರು ಹೇಳ್ತಾರೆ. ಅಂದರೆ ಏನಾಯಿತು? ತತ್ವಪ್ರಕಾಶ ಪರಸ್ಪರ ವಿರುದ್ಧತ್ವಾತ್. ಬಾದರಿಯ ಆಚಾರ್ಯರಿಗೂ ಜೈಮಿನ್ಯಾಚಾರ್ಯರಿಗೂ ಪರಸ್ಪರ ವಿರುದ್ಧತ್ವ, ಪರಸ್ಪರ ವೈರುಧ್ಯ ಬಂತು ಅಂತಂದಾಗ ಇತಿ ಆಶಂಕಾಂ ಪರಿಹರತ್. ಈ ಶಂಕೆ ಬಂತಲ್ಲ, ಶಂಕೆಯನ್ನು ಪರಿಹಾರ ಮಾಡಲಿಕ್ಕೆ ಮತ್ತೆ ಸೂತ್ರಂ ಪಠಿತ್ವ, ಮತ್ತೆ ಸೂತ್ರವನ್ನು ಹೇಳಬೇಕಾಗ್ತದೆ. ಯಾವ ಸೂತ್ರ? ಮತ್ತೆ ವ್ಯಾಸರು ಬಂದಿರುತ್ತೆ. ಓಂ ದ್ವಾದಶಾವತು ಉಭಯವಿದಂ ಬಾದರಾಯಣೋ ನಮಃ ಅಂತ ಈ ಸೂತ್ರ. ಇದು ಒಂದು ನಿರ್ಣಯಾತ್ಮಕವಾದ ಸೂತ್ರ. ಹಿಂದಿನ ಸೂತ್ರಗಳು ವಿಕಲ್ಪಾತ್ಮಕವಾದಂತಹ ಸೂತ್ರಗಳು. ಈಗ ಬಂದಿರುವ ಸೂತ್ರ ನಿರ್ಣಯಾತ್ಮಕವಾದ ನಿರ್ಣಯಾತ್ಮಕವಾದಂಥ. ಅಂದರೆ ವೇದವ್ಯಾಸ ದೇವರು ಇದರಲ್ಲಿ ಸಿದ್ಧಾಂತವನ್ನು ಮಾಡ್ತಾರೆ. ಏನಂದರೆ ದ್ವಾದಶ ಮತ್ತು ಅಭಯವಿದಂ ಆಚಾರ್ಯರು ಹೇಳ್ತಾರೆ, ಭಾಷೆ ಸುಂದರವಾಗಿ ಹೇಳ್ತಾರೆ. ದ್ವಾದಶ ಸತ್ವಾತ್ಮಕ ಸತ್ರಾತ್ಮಕಶ್ಚ ಭವತಿ. ಏವಂ
ಮುಕ್ತಭೋಗ ಬಾಹ್ಯಶರೀರಕೃತಃ ಚಿನ್ಮಾತ್ರಕೃತಶ್ಚ ಭವತಿ ಇತಿ ಬಾದರಾಯಣ ಮನ್ಯತೆ. ವೇದವ್ಯಾಸರು ಸ್ಪಷ್ಟ ಹೇಳಿದ್ದಾರೆ ಸೂತ್ರದಲ್ಲಿ. ಆಚಾರ್ಯರು ಅದನ್ನು ವಿವರಣೆ ಮಾಡಿದ್ದಾರೆ. ವೇದವ್ಯಾಸರು ಬಾದರಿಯ ಮತವನ್ನು ಒಪ್ಪಿದ್ದಾರೆ, ಮತ್ತೆ ಜೈಮಿನ್ಯಾಚಾರ್ಯರ ಮತವನ್ನು ಕೂಡ ಒಪ್ಪಿದ್ದಾರೆ. ಅದೇ ಶ್ಲೋಕದಲ್ಲಿ ನೀವು ಜೈಮಿನ್ಯಾಚಾರ್ಯರದ್ದು ಬಾದರಿ ಆಚಾರ್ಯರದ್ದು ಜೈಮಿನ್ಯಾಚಾರ್ಯರದ್ದು ಹೇಗೆ ಕೂಡಿಸೋದು, ಹೇಗೆ ಸಂಬಂಧ ಮಾಡೋದು ಅಂತಂದರೆ, ಒಂದು ಯಾಗ ಇದೆ, ಯಾವುದು ದ್ವಾದಶಾಹ ಅಂತ ಒಂದು ಯಾಗ. ಆ ಯಾಗದಲ್ಲಿ ದ್ವಾದಶಾಹ ಎಂಬ ಹೆಸರಿನ ಹಿಂಗೆ ಸೋಮಯಾಗ ಮತ್ತು ಕಾರಿದಿ ಯಾಗ ಅಂತ ಹೆಂಗೆ ಇರ್ತದೋ ಹಂಗೆ ಈ ಯಾಗದ ಹೆಸರೇನು ದ್ವಾದಶಾಹ, 12 ದಿನಗಳು. ಅಲ್ಲಿ ಏನು ಮಾಡೋದು ಅಂತಂದರೆ, ಆ ದ್ವಾದಶಾಹ ಯಾಗದಲ್ಲಿ, ಹೆಸರಿನ ಯಾಗದಲ್ಲಿ ಯಜಮಾನನ ಅಪೇಕ್ಷೆ, ಈ ಯಜಮಾನ ಇಚ್ಛೆಯ ಏಕ ಯಜಮಾನತ್ವ ಹೇಳ್ತಾರೆ. ಯಜಮಾನ ಇಚ್ಛೆಯ ಏಕ ಯಜಮಾನತ್ವೇ ಋತುತ್ವಸ್ಯ ಅನೇಕ ಯಜಮಾನತ್ವೇ ಸತ್ರತ್ವಸ್ಯ ಸಂಭವಾತ್. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಯಜಮಾನಸ್ಯ ಇಚ್ಛೆಯ ಏಕ ಯಜಮಾನತ್ವೇ ಋತುತ್ವಸ್ಯ ಅನೇಕ ಯಜಮಾನತ್ವೇ ಸತ್ರತ್ವಸ್ಯ ಸಂಭವಾತ್. ಏಕ ಯಜಮಾನ ಅವನ ಇಚ್ಛೆ, ನಾನು ಒಬ್ಬನೇ ಮಾಡ್ತೇನೆ, ಒಬ್ಬನೇ ಯಜಮಾನ ಅಂತಿದ್ರೆ ಅದು ಕ್ರತು ಅಂತ ಕರೆಸಿಕೊಳ್ತದೆ. ಅನೇಕ ಯಜಮಾನತ್ವ, ಅನೇಕ ಯಜಮಾನರು 17 ಜನ ಸೇರ್ಕೋಬೇಕು. ಅಷ್ಟೇ ಸೇರಿಕೊಂಡು ಮಾಡ್ತೇವೆ ಅಂತಾದರೆ ಯಾವಾಗ ಸತ್ರತ್ವಸ್ಯ ಸಂಭವ, ಅದು ಸತ್ರ ಅಂತ. ಒಬ್ಬನೇ ಯಜಮಾನ ಇದ್ದರೆ ಅದೇನಂತ ಕರೆಸಿಕೊಳ್ತದೆ, ಕ್ರತು ಅಂತ ಕರೆಸಿಕೊಳ್ತದೆ. ತುಂಬ ಈ ಯಜಮಾನನ ಅಪೇಕ್ಷೆ ಅನೇಕ ಯಜಮಾನದಲ್ಲಿ ಆ ಸಮಾವೇಶ ಆಗಿಬಿಟ್ರೆ ಆವಾಗ ಏನಾಗ್ತದೆ, ಅದು ಸತ್ರ ಅಂತ ಕರೆಸಿಕೊಳ್ಳುತ್ತದೆ. ಹೀಗೆ ಯಜಮಾನನ ಅಪೇಕ್ಷೆಗೆ ಅನುಗುಣವಾಗಿ ದ್ವಾದಶಾಹ ಎಂಬ ಹೆಸರಿನ ಯಾಗ ಅದು ಕ್ರತುಸ್ವರೂಪ ಮತ್ತು ಸತ್ರಸ್ವರೂಪ ಅಂತ ಹೇಗೆ ಎರಡೂ ಆಗ್ತದೋ ಅದರಂತೆ ಇಲ್ಲಿಯೂ ಕೂಡ ದ್ವಾದಶಾಹವತ್ ಉಭಯವಿದಂ ಬಾದರಾಯಣ. ಹಾಗೆ ಇಲ್ಲಿಯೂ ಕೂಡ ಯಾವುದೋ ಒಂದು ಚಿನ್ಮಾತ್ರ ದೇಹದಿಂದಲೂ ಮತ್ತೆ ಶುದ್ಧ ಸತ್ವಾತ್ಮಕವಾದ ದೇಹದಿಂದಲೂ ಆಗ ಅವರಿಗೆ ಏನಾಗ್ತದೆ, ಮುಕ್ತರಿಗೆ ಆ ಉಪಭೋಗ, ಆ ಭೋಗಗಳು ಪ್ರಾಪ್ತಿ ವೈಚಿತ್ರ್ಯತೆ. ಈ ರೀತಿಯಾಗಿ ಅಂದರೆ ವೇದವ್ಯಾಸದವರ ಅಭಿಪ್ರಾಯ ಆಯಿತು, ಮಾದರಿ ಮತವು ಸರಿ, ಜೈಮಿನ್ಯಾಚಾರ್ಯರ ಮತವು ಸರಿ ಅಂತ. ಇವೆರಡನ್ನೂ ನಾವು ಅಂಶವನ್ನು ತಿಳ್ಕೊಳ್ಬೇಕು. ಈ ರೀತಿ ಮುಕ್ತರಿರ್ತಾರೆ. ಮುಕ್ತರು ಹೇಗಿರ್ತಾರೆ ಅಂತಂದರೆ, ಅದನ್ನು ನಾರಾಯಣ ಪಂಡಿತಾಚಾರ್ಯ ಮಾಡಿಬಿಟ್ರು ಚಂದ ಹೇಳಿದ್ದಾರೆ. ಏನು ಸುಖ ಸಂವಿಧಾತ್ಮಕತೆಯ ವಪುಷಾಂ ಸುರಭಿತ್ವಮೇವ ಬಹಿರಂತರಪಿ. ಬಹಿಹಿ ಅಂತರ, ಬಹಿರಂತರ ಏನು ಗೊತ್ತೇ ಆಗೋಲ್ಲ. ಅಲ್ಲಿ ಅರ್ಥ ಹೇಳುವಾಗ ಪಾಪಾದ ಬೇರೆ ಅರ್ಥ ಆಗ್ತದೆ, ಓಕೆ ಒಳಗೆ ಅಂತ. ಇಲ್ಲಿ ಬಹಿ ಅಂತ ಅಂತಂದಾಗ ಇವೆರಡು ಅಧಿಕರಣ ರಚನೆ ಮಾಡಿ, ಇವೆರಡು ಅಧಿಕರಣ ಶರೀರ ಅಂತ ಅಲ್ಲಿ ಅನಿಸಿಕೆಯಿಂದಾಗ ಶುದ್ಧ ಸತ್ವಾತ್ಮಕವಾದಂಥ ಶರೀರವನ್ನು ಧಾರಣ ಮಾಡಿದ್ರು. ಇವೆರಡು ಸೂತ್ರ ಏನು ಮಾಡಬೇಕಲ್ಲ, ಬೈ ಅಂತರಪಿ ಅಂದರೆ ಭೋಗಾವಸ್ಥೆ ಅಂತ ಹೇಳ್ತಾರೆ. ಸತ್ವಾತ್ಮಕವಾಗಿ ಭೋಗ ಮಾಡೋದು, ಚಿನ್ಮಯವಾಗಿ ಭೋಗ ಮಾಡೋದು. ಚಿನ್ಮಯವಾಗಿ ಕೂಡ ವ್ಯವಸ್ಥಾವೇನ ಸತ್ಯ ಅಂತ ಹೇಳ್ತಾರೆ. ಅದಕ್ಕೆ ಒಂದು ದೃಷ್ಟಾಂತ ಕೊಟ್ಟರು, ಸತ್ರ ಕ್ರತು. ಅದಕ್ಕೆ ಬೈ ಅಂತರಪಿ ಅಂತ ಹೇಳಲ್ಲ, ಅದಕ್ಕೆ ಇವೆರಡು ಸೂತ್ರಗಳು ಸೂಚನೆ ಮಾಡಿದ್ದಾರೆ ಅಂತ ನನಗೆ ಅಲ್ಲೇ. ಅಭಾವಂ ಬಾದರಿ ಹೇಮಂ ಮತ್ತೆ ಭಾವಂ ಜೈಮಿನಿ ವಿಕಲ್ಪಾಂನಾನ ಅಂತ ಬೈ ಅಂತರಪಿ ಅನ್ನೋದ್ರಿಂದ ನಾವೆರಡು ಸೂತ್ರಗಳನ್ನು ನಾವು ಇಲ್ಲಿ ತಗೊಂಡ್ಬಾರ್ದು. ಆವಾಗ ಸುಖ ಸಂವಿಧಾತ್ಮಕತೆಯ ಅವಕಾಶ, ಆವಾಗ ಸುಖ ಸ್ವರೂಪಿಗಳು ಅವರು ಜ್ಞಾನ ಸ್ವರೂಪಿಗಳು ಒಂದು ಅವರು ಅದನ್ನು ವಿಶೇಷವಾಗಿ ಭಗವಂತನ ಅನುಗ್ರಹದಿಂದ ಭೋಗಿಸ್ತಾರೆ ಅಂತ. ಈ ರೀತಿಯಾಗಿ ಭೋಗಾನಂತರದಲ್ಲಿ ಶುದ್ಧ ಸತ್ವಾತ್ಮಕ ದೇಹವನ್ನು ತ್ಯಜಿಸಿ ಬಿಡ್ತಾರೆ. ಅವರು ಮುಕ್ತರ ಅಲ್ಲಿ ಮೇಲೆ ಹೋದ್ಮೇಲೂ ಕೂಡ ಶುದ್ಧ ಸತ್ವಾತ್ಮಕ ದೇಹವನ್ನು, ಅದೇ ಶರೀರ ಬೇಕಲ್ಲ, ಯಾವುದೋ ಶರೀರ ಬೇಕಲ್ಲ, ಆ ಶರೀರನೇ ಸತ್ವಾತ್ಮಕವಾದ ಯಾಕೆ ತೆಗೆದಿಸ್ತಾರೆ? ಕಾರಣ ಅಂದರೆ ಹಂಗಲ್ಲ, ಚಿನ್ಮಾತ್ರಕವಾದಂತಹ ಶರೀರ ಏನಲ್ಲ, ವೈಚಿತ್ರ್ಯಕ್ಕಾಗಿ ಶುದ್ಧ ಸತ್ವಾತ್ಮಕವಾದಂತಹ ಪ್ರಾಕೃತ ದೇಹಗಳನ್ನು ಸ್ವೀಕಾರ ಮಾಡ್ತಾರೆ. ಸುಖ ಆನಂದಾನುಭವಕ್ಕಾಗಿ ಶುದ್ಧ ಸತ್ವಾತ್ಮಕವಾದ ದೇಹ ಅದು ಬೇಕಲ್ಲ, ಅದನ್ನು ಪ್ರವೇಶ ಮಾಡ್ತಾರೆ. ನೀವು ಹೇಳೋದು ಇದು ಪ್ರಕಾಶ ಸಂಹಿತ ಅಲ್ಲಿ ಅಲ್ಲ, ಪ್ರಕಾಶ ಸಂಹಿತ ಅಲ್ಲ, ಇನ್ನೊಂದು
ತತ್ವಸಾರಗಳಲ್ಲಿ ಹಾಂ ತತ್ವಸಾರ. ಅಂದರೆ ಅವರು ಶುದ್ಧ ಸತ್ವಾತ್ಮಕವಾದ ಏನು ಶರೀರ ಸತ್ವ ರಜಸ್ ತಮಸ್ಸಲ್ಲ ಮೂರರಲ್ಲೂ ಮೂರು ಮಿಶ್ರಣ ಆಗಿದೆ. ಶುದ್ಧದಲ್ಲಿ ಯಾವ ಅದರಲ್ಲಿ ಶುದ್ಧ ಶುದ್ಧ ಸತ್ವ ಸತ್ವ. ಕೇವಲ ಸತ್ವ ಆಗ್ತದೆ. ಆ ಸತ್ವದ್ದು ಇಟ್ಕೊಂಡು ಮುಕ್ತಿಯಲ್ಲಿ ಅದು ಭೋಗಕ್ಕೆ ಕಾರಣ ಆಗುತ್ತದಲ್ಲ ಅದನ್ನ ಹಯ ರಥ ಶಿಬಿಕ ಇತ್ಯಾದಿಗಳು ಅವೆಲ್ಲ. ಶುದ್ಧ ಸತ್ವಾತ್ಮಕವಾದ ಆ ಪ್ರಾಕೃತ ದೇಹಗಳನ್ನು ಇಟ್ಟುಕೊಂಡು ಆ ಸವಾರಿಗಳು ಸತ್ವ ಶುದ್ಧ ಸತ್ವಾತ್ಮಕ ಅಲ್ಲ ಗ್ರಂಥ ಪ್ರಕಾಶ ಸಂಹಿತ ತತ್ವಸಾರ. ತತ್ವಸಾರಗಳು ಈ ಮಾತು ಬೇಡ. ಅದು ಕೂಡ ಉಪಪುರಾಣ ಅಂತ. ಅಂದರೆ ಇದನ್ನು ನೋಡಿದರೆ ಇದನ್ನು ನಾವು ಗಮನಿಸಿದರೆ ಶುದ್ಧ ಸತ್ವಾತ್ಮಕವಾದದ್ದು ದೇಹನೂ ಕೂಡ ಅಲ್ಲಿ ಆನಂದ ಉಪಭೋಗಕ್ಕೆ ಕಾರಣ ಕಾರಣ ಆಗ್ತದೆ ಕಾರಣ ಆಗುತ್ತೆ. ಕಾರಣ ಅಂದರೆ ವೇದವ್ಯಾಸರ ಮತ ಇದೆ. ಇವೆರಡೂ ಆ್ಯಕ್ಚುಲಿ ಬೇಕೇ ಬೇಕು. ಚಿನ್ಮಾತ್ರ ದೇಹನೂ ಬೇಕು ಮತ್ತು ಭೋಗಕ್ಕಾಗಿ ಅಂದರೆ ಇದು ಸಾಂಶರಿಗೆ ಮಾತ್ರ. ಸಾಧ್ಯ ನೀರ ಹೌದು ವಿಜಯರಾಜ್ ಹೇಳ್ತಾರೆ ಆ ಮಾತು. ಇದಕ್ಕಿಂತ ಬಿಟ್ಟು ಕೂತಿ ಅದಕ್ಕೆ ಇಲ್ಲಿ ಆ ಯಾವ ವಿಷಯ ಅಲ್ಲಿ ಹೇಳಿ ಹೇಳಿಲ್ಲ. ಇಲ್ಲಿ ಆ ವಿಷಯ ಬಂದಿಲ್ಲ. ಇಲ್ಲಿ ಇಷ್ಟೇ ಬಂದಿದೆ. ಆ ಮತಭೇದ ಏನೋ ಇದ್ದದ್ದನ್ನು ವೇದವ್ಯಾಸ ದೇವರು ಮಾಡಿ ಎರಡೂ ಸರಿ ಅಂತ ನಿರ್ಣಯ ಮಾಡಿ ಜಮೀನಾಚಾರ್ಯರ ಅಭಿಪ್ರಾಯವೂ ಸರಿ. ಸರಿ ಮಾದರಿ ಅಭಿಪ್ರಾಯವೂ ಸರಿ. ಅಷ್ಟನ್ನೇ ಇಲ್ಲಿ ಹೇಳಿ. ಆಮೇಲೆ ಆ ಶುದ್ಧ ಸತ್ವಾತ್ಮಕವಾಗಿರ್ತಕ್ಕಂಥ ಹಯ ರಥ ಶಿಬಿಕಾದಿಗಳಿಂದ ಹೋಗ ಮಾಡಿದರೆ ಅದು ಇಲ್ಲಿ ಬಂದಿಲ್ಲ. ಬಂದಿಲ್ಲ ಅದು ಇಲ್ಲಿ ಬಂದಿಲ್ಲ. ಅಲ್ಲ ಅಂದರೆ ನೆಕ್ಸ್ಟ್ ಬರ್ತದೆ. ಅದನ್ನು ನಾರಾಯಣ ಪಂಡಿತಾಚಾರ್ಯರು ಇದನ್ನು ಸೂಚನೆ ಮಾಡಿದ್ದಾರೆ ಇಲ್ಲಿ ಹಾಂ. ಏಕಾದಶ ಸಂಘದಲ್ಲಿ ಅಂತ ನಮಗೆ ಒಂದು ಅನಿಸ್ತದೆ. ಅನುಭಾವನೆ ಈ ರೀತಿ ಮುಂಜಾನೆಯ ಸಮಯದಲ್ಲಿ ನಾವು ಮುಕ್ತರ ಒಂದು ವರ್ಣನೆ, ಮುಕ್ತರು ಹೇಗಿರ್ತಾರೆ ಅಂತ ಅನ್ನೋದು ನಮಗೆ ಕುತೂಹಲ ಇರ್ತದೆ. ಮುಕ್ತರು ಹೇಗಿರ್ತಾರೆ ಅನ್ನೋ ಕುತೂಹಲ ನಮಗಿರ್ತದೆ. ಆ ಕುತೂಹಲವನ್ನು ಅಲ್ಲಿ ತಣಿಸಿದ್ದು ವೇದವ್ಯಾಸರೇ ನಮ್ಮ ಸೂತ್ರದಲ್ಲಿ. ಹಾಗಾಗಿ ಅದನ್ನು ನಾವು ಯಥಾಶಕ್ತಿಯಾಗಿ ಶೇಷದಾಸರ ಅನುಗ್ರಹದಿಂದ ಚಿಂತನೆ ಮಾಡಿದ್ದೇವೆ. ನಮ್ಮ ಹರಪನಹಳ್ಳಿಯ ಕ್ಷೇತ್ರದ ವಿದ್ವಾಂಸರು, ಉತ್ತಮ ವಿದ್ವಾಂಸರು, ವಿದ್ಯಾನಿಧಿ ಸತ್ಯನಿಧಿ ಆಚಾರ್ಯ, ವಿದ್ಯಾನಿಧಿಗಳೇ ಸತ್ಯನಿಧಿ ಆಚಾರ್ಯ, ವಿದ್ಯಾನಿಧಿ ಆಚಾರ್ಯ ಅಂತ ನಾವು ಭಾವಿಸಿ ನಾಗಪುರದಲ್ಲಿ ಏನು ಎಷ್ಟು ಉಷ್ಣ, ಅಲ್ಲಿ ಶೈತ್ಯವೂ ಹಾಗೆ ಇರ್ತದೆ, ಉಷ್ಣವೂ ಹಾಗೆ ಇರ್ತದೆ ಅಂತ ಅದನ್ನೆಲ್ಲವನ್ನು ಸಹಿಸಿಕೊಂಡು ಸಹನಾಮಯಿಗಳಾಗಿ ಪಾಠ ಪ್ರವಚನವನ್ನು ನಡೆಸುವುದು ಅಂತಂದರೆ ಅದು ವಿಶೇಷವಾಗಿ ಗುರುಗಳ ಅನುಗ್ರಹ ಮತ್ತು ವೇದವ್ಯಾಸರ ಅನುಗ್ರಹ. ಮತ್ತು ನಾಗಪುರ ಅಂದರೆ ಅದು ವಿದರ್ಭ ಅಂತ ಮಹಾಭಾರತದಲ್ಲಿ ವಿದರ್ಭ ದೇಶದ ರುಕ್ಮಿಣಿಯ ತೋರ್ಮಣಿ. ಅಲ್ಲಿಂದಲೇ ಕೃಷ್ಣ ಪರಮಾತ್ಮ ರುಕ್ಮಿಣಿಯನ್ನು ಕಳೆದುಕೊಂಡು ಮೂಲ ಮಾಧವ ಎಂಬ ಕ್ಷೇತ್ರಕ್ಕೆ ಬರ್ತಾರೆ. ಹಾಗಾಗಿ ಮಹಾಲಕ್ಷ್ಮಿಯ ಕ್ಷೇತ್ರದಲ್ಲಿ ನಮ್ಮ ಸತ್ಯನಿಧಿ ಆಚಾರ್ಯರು ಇದ್ದು ವೇದಾಭಿಮಾನಿಯಾದಂತಹ ಮಹಾಲಕ್ಷ್ಮೀ ದೇವಿಯ ಸೇವೆಯನ್ನು, ದೇವರ ಸೇವೆಯನ್ನು ವಿಶೇಷವಾಗಿ ಅವರು ಮಾಡ್ತಾ ಇದ್ದಾರೆ. ಅದು ಖುಷಿಯ ಸಂಗತಿ. ಅಷ್ಟು ದೂರದ ಪ್ರದೇಶದಲ್ಲಿ ಆಚಾರ್ಯರ ಒಂದು ಶಾಸ್ತ್ರದ ಪಾಠ ಪ್ರವಚನಗಳನ್ನು ನಡೆಸುವಂತಹದ್ದು ಅದು ಅತ್ಯಂತ ಸಂತೋಷದ ಸಂಗತಿ. ಆದ್ದರಿಂದ ಅವರ ಜಾಯಂತೆಯ ಉಪಾಖ್ಯಾನ ನಡೆಸಿದ್ದು ಅದು ರಸದೌತಣ ಘಟ್ಟ ಭಾಗವತದಲ್ಲಿ. ಮತ್ತು ಕ್ಲಿಷ್ಟವಾದ ಪ್ರಕರಣ ಅದನ್ನು ಸರಳ ಸುಂದರವಾಗಿ ದೋಷಣವನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಕೂಡ ಅವರಿಗೆ ವಿಶೇಷವಾಗಿ ಮತ್ತು ಮಾಹುಲಿ ಆಚಾರ್ಯದಲ್ಲಿ ವಿಶೇಷ ಅಧ್ಯಯನವನ್ನು ಮಾಡಿದ್ದಾರೆ. ಸತ್ಯಜ್ಞಾನದ ಒಂದು ಶ್ರೇಷ್ಠ ಪರಂಪರೆ. ಮಾಹುಲಿ ಆಚಾರ್ಯರ ಬಗ್ಗೆ ಇರುವಷ್ಟು ಪ್ರೀತಿ ಸತ್ಯಜ್ಞಾನದಲ್ಲಿ ಅದು ನಿರ್ವಚನೀಯ ಹೇಳಿ ಅವರಿಗೆ ಇಂತಹ ಆಚಾರ್ಯದಲ್ಲಿ ವಿಶೇಷ ಅಧ್ಯಯನವನ್ನು ನಡೆಸಿದರು. ಮತ್ತು ನಮ್ಮ ಚೇತನ ಅವರಂತೂ ಸೇತುವೆ ಅಂದರೆ ಹರಿದಾಸ ಸಾಹಿತ್ಯಕ್ಕೂ ಮತ್ತು ಭಕ್ತರಿಗೂ ಸೇತುವೆಯಾಗಿ ನಿಂತುಕೊಂಡವರೇ ನಮ್ಮ ಚೇತನ. ಹಾಗಾಗಿ ಅವರು ಶೇಷದಾಸರಿಗೆ ಪ್ರೀತಿಯಾಗುವಂತೆ ಅವರಿಗೆ ಆರಾಧನೆಯನ್ನು ನಡೆಸ್ತಾರೆ. ಎಲ್ಲರಿಗೂ ಕೂಡ ಧನ್ಯವಾದ ಎಲ್ಲ ತಿಳಿಸಿದ ಎಲ್ಲ ಭಕ್ತರಿಗೂ ಭಗವಂತನ ಅನುಗ್ರಹ, ಶೇಷದಾಸರ ಕಾರುಣ್ಯ ಇರಲಿ ಅಂತ